ಹೆಡ್ಲೈನ್ಸ್ನ ಪ್ರಾಯೋಜಕರು ಎನ್ಬಿಸಿ ಬೇರಿಂಗ್ಸ್ ದೀರ್ಘಾವಧಿ ಸ್ಪರ್ಧೆಗಾಗಿ ಸುದೀರ್ಘವಾಗಿ. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ, ಯಾರೇನೇ ಹೇಳಿದ್ರು ಹಿಂದೆ ಸರಿಯೋದಿಲ್ಲ. ಬಿಎಸ್ವೈ ವಿರುದ್ಧ ಮತ್ತೆ ಸಿಡಿದ ಈಶ್ವರಪ್ಪ ಬಂಡಾಯ ಶಮನಕ್ಕೆ ಬಿಜೆಪಿ ಶತ ಪ್ರಯತ್ನ. ಶಿವಮೊಗ್ಗ ನಿವಾಸಕ್ಕೆ ಹೈಕಮಾಂಡ್ ನಾಯಕರ ಭೇಟಿ, ಸಂಧಾನಕ್ಕಾಗಿ ಮಾತುಕತೆ. ಈಶ್ವರಪ್ಪ ವಾಗ್ದಾಳಿ ಬೆನ್ನಲ್ಲೇ ಯಡಿಯೂರಪ್ಪ ಸಭೆ, ಅಸಮಾಧಾನದ ಬಗ್ಗೆ ಆಪ್ತರ ಜೊತೆ ಚರ್ಚೆ, ಮನವೊಲಿಕೆಗೆ ಮುಂದಾಗ್ತಾರಾ ಬಿಎಸ್ವೈ? ಇದು ಪ್ರಜಾಪ್ರಭುತ್ವದ ಕೊನೆಯ ಚುನಾವಣೆಯಂತೆ ಕಾಣ್ತಾ ಇದೆ. ಪ್ರಜಾಪ್ರಭುತ್ವ ಕೊನೆಗಾಣಿಸೋದಕ್ಕೆ ಮೋದಿ ಬಯಸ್ತಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ವಾಗ್ದಾಳಿ. ಆದಿಚುಂಚನಗಿರಿ ಮಠಕ್ಕೆ ಸೋಮಣ್ಣ ಯದುವೀರ್ ಭೇಟಿ, ಕಾಲಭೈರವೇಶ್ವರನ ದರ್ಶನ ಪಡೆದ ಬಿಜೆಪಿ ಅಭ್ಯರ್ಥಿಗಳು, ಭರ್ಜರಿ ಸ್ವಾಗತ ಕೋರಿದ ಸಿಬ್ಬಂದಿ. ನೀತಿ ಸಂಹಿತೆ ಹೆಸರಲ್ಲಿ ಕೇಸರಿ ಧ್ವಜ, ರಾಮನ ಫ್ಲೆಕ್ಸ್ ತೆರವು, ಸ್ಮಶಾನದಲ್ಲಿ ಬಿಸಾಡಿದ ಪಂಚಾಯಿತಿ ಸಿಬ್ಬಂದಿ. ಕೋಲಾರದಲ್ಲಿ ಪಿಡಿಒ ವಿರುದ್ಧ ಆಕ್ರೋಶ. ಚುನಾವಣೆ ಹಿನ್ನೆಲೆ ರಾಜ್ಯಾದ್ಯಂತ ಪೊಲೀಸರು ಅಲರ್ಟ್, ಬೆಂಗಳೂರಿನಲ್ಲಿ ದಾಖಲೆ ಇಲ್ಲದ 20 ಲಕ್ಷ ರೂಪಾಯಿ ಸೀಸ್, ಬೆಳಗಾವಿಯಲ್ಲಿ 2 ಲಕ್ಷ ನಗದು ವಶಕ್ಕೆ. ಪುನೀತ್ ರಾಜ್ಕುಮಾರ್ 49ನೇ ಹುಟ್ಟುಹಬ್ಬ, ಅಪ್ಪು ಸಮಾಧಿ ಬಳಿ ಅಭಿಮಾನಿಗಳಿಂದ ಸಿಹಿ ಹಂಚಿ ಸಂಭ್ರಮ, ದೊಡ್ಡಮನೆ ಸದಸ್ಯರಿಂದ ಸಮಾಧಿಗೆ ನಮನ.